ಸೀರಿಯಲ್ನಲ್ಲಿ ಸಿನಿಮಾ ಅಲ್ಲಿ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇರ್ತಾರೆ. ಎಲ್ಲರಿಗೂ ತಾಯಿ ಪಾತ್ರ ಮಾಡಿಕೊಂಡು ಮೆಚ್ಚುಗೆನ ಕೂಡ ಈಗಾಗಲೇ ಪಡ್ಕೊಂಡಿದ್ದಾರೆ. ತಾಯಿ ಅಂದರೆ ಇವ್ರ ಮುಖ ನೆನಪಾಗತ್ತೆ, ಅದರಲ್ಲಿ ಡೌಟೇ ಇಲ್ಲ. ಇವ್ರು ತುಂಬ ಫೆಮಿಲಿಯರ್ ಕೂಡ ಇದ್ದಾರೆ. ನೀವು ನೋಡಿದ್ರೇ ಹೇಳ್ತೀರಾ ಆ ಸಿನಿಮಾಲಿದ್ರು, ಈ ಸೀರಿಯಲಲ್ಲಿದ್ದರು, ಈ ಸಿನಿಮಾಲಿ ಮಾಡ್ತಿದ್ದಾರಲ್ಲ, ಆ ಸೀರಿಯಲಲ್ಲಿ ಮಾಡ್ತಿದ್ದಾರಲ್ಲ ಅಂತಲೂ ಹೇಳ್ತೀರಾ, ಮಾಡ್ತಿದ್ರು ಅಂತಲೂ ಹೇಳ್ತೀರಾ. ಯಾಕಂದರೆ ಅಷ್ಟು ಫೇಮಸ್ ಇದ್ದಾರೆ ಅರುಣಾ ಬಾಲರಾಜ್ ಮೇಡಮ್. ಬನ್ನಿ ನಾವಿವತ್ತು ಅವ್ರನ್ನ ಮಾತಾಡ್ಸೋಣ. ಈಗ ಭಾರ್ಗವಿ LLBಯಲ್ಲಿ ಭಾರ್ಗವಿ ಅವರ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದೀರಾ. ಹೇಳಿ ಮೇಡಮ್, ಪಾತ್ರದ ಬಗ್ಗೆ ಹೇಳಿ. ಇದರಲ್ಲಿ ಭಾರ್ಗವಿ ತಾಯಿ ಪಾತ್ರ, ಅನ್ನಪೂರ್ಣ ಅಂತ ನನ್ನ ಹೆಸರು. ಭಾರ್ಗವಿಗೆ ನಾನು ಒಂದು ಒಳ್ಳೆಯ ಲೈಫ್ನ ಕೊಡಬೇಕು ಅಂತ ತುಡಿತದಲ್ಲಿ ಒದ್ದಾಡುವಂತಹ ತಾಯಿ ಪಾತ್ರ ನಂದಿದ್ರಲ್ಲಿ. ಭಾರ್ಗವಿ ಅವ್ರನ್ನ ಈ ಹಿಂದೆ ಮಾತಾಡ್ಸಿದಾಗ ಹೇಳ್ತಾ ಇದ್ರು, ನಾನು ಒಂಥರ ಸ್ಯಾಂಡ್ವಿಚ್ ಆಗಿಬಿಟ್ಟಿದ್ದೀನಿ. ಅಪ್ಪನ ಮಾತು ಕೇಳಬೇಕು, ಆದರೆ ಈ ಕಡೆ ಅಮ್ಮ ನನಗೆ ಮದುವೆ ಮಾಡಿ ಕಳ್ಸೋದ್ರಲ್ಲಿದ್ದಾರೆ ಅಂತ ಹೇಳಿ. ಅಷ್ಟು ಕ್ಯೂರಿಯಾಸಿಟಿ ಯಾಕೆ ಅಂದರೆ ಕುತೂಹಲ ಯಾಕೆ ನಿಮಗೆ ಮಗಳನ್ನ ಮದುವೆ ಮಾಡಿ ಕಳ್ಸೋಣ, ಒಳ್ಳೆ ಗಂಡು ಸಿಗಲಿ ಅನ್ನೋದ? ಅದು ಒಂದು ಏನು ಅಂದರೆ ಎಲ್ಲ ತಾಯಂದ್ರಿಗೂ ಇರುತ್ತೆ, ಸರಿಯಾದ ವಯಸ್ಸಿನಲ್ಲಿ ಮಗಳು ಮದುವೆ ಮಾಡ್ಕೊಂಡು ಸೆಟ್ಲಾಗಲಿ, ಮಿಕ್ಕಿದ ಆಮೇಲಕ್ಕೆ ಅನ್ನೋದು ಇರುತ್ತೆ. ಅದೇ ರೀತಿ ಅನ್ನಪೂರ್ಣಂಗೂ ಅಷ್ಟೇ, ಓದಾಯಿತು, ಯಾಕೆ ಮನೇಲಿ ಇಟ್ಕೋಬೇಕು, ಮದುವೆ ಮಾಡಿಬಿಟ್ಟು ಕಳಿಸಿದ್ರೆ ಒಂದು ಒಳ್ಳೆ ಗಂಡು ಸಿಗ್ತಾನೆ, ಒಳ್ಳೆಯ ಸಂಬಂಧ ನಾವು ನೋಡ್ಬೋದಲ್ಲ, ಅವಳು ಫ್ಲರಿಶ್ ಆಗೋದು, ಒಂಥರ ಕಣ್ಮುಂದೆ ಅವಳು ಸಂಸಾರ ಸೆಟ್ಲಾಗೋದು ಅಂತ ಆಸೆ ಇರುತ್ತೆ ಅವಳಿಗೆ. ತಾಯಿಗೆ ಒಂದು ಮಗಳ ಮದುವೆ ನೋಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ. ಹೀಗಾಗಿ ನಾನು ಎಲ್ಲ ತಾಯಿಯಂದ್ರ ಥರ ಅವಳಿಗೂ ಒಂದು ಹುಡುಗನ ಹುಡ್ಕೋದ್ರಲ್ಲಿ ಹುಡುಗನ ಹುಡುಕ್ತಾ ಇರ್ತೀನಿ. ಈಗ ಭಾರ್ಗವಿ ಅವರು ಅಪ್ಪನಿಗೆ ಅಂದರೆ ಹೋಗಿರೋ ಮರ್ಯಾದಿನ ತಂದುಕೊಡ್ಬೇಕು ಅಂತ ಹೇಳಿ ಲಾ ಇದನ್ನು ಹಾಕ್ಕೊಂಡಿದ್ದಾರೆ, ಯೂನಿಫಾರ್ಮ್ ಹಾಕಿದ್ದಾರೆ. ಅದು ನಿಮಗೆ ಸ್ವಲ್ಪ ಬೇಸರ ಇದೆ, ಯಾಕೆ? ಅದೇ ಅವರಪ್ಪ ಏನೇನು ಕಷ್ಟಪಟ್ಟರು, ಅವ್ರ ದಾರಿ ಹೇಗಿತ್ತು, ಅವ್ರ ಜರ್ನಿ ಹೇಗಿತ್ತು ಅಂತ ನಾನು ಅವ್ರನ್ನ ಮದುವೆ ಆದಾಗಿಂದ ನೋಡಿರ್ತೀನಲ್ವ. ಅದರಲ್ಲಿ ಕಷ್ಟಗಳೇ ಹೆಚ್ಚಾಗಿರುತ್ತೆ ಅಂದ್ಕೊಳ್ಳೋಣ. ಅದಕ್ಕೆ ನನಗೆ ಮಗಳು ಅದೇ ದಾರಿಗೆ ಹೋಗೋದು ಇಷ್ಟ ಆಗಲ್ಲ. ನನ್ನ ಮಗಳಿಗೆ ಒಂದು ಸುಖವಾದ ಸಂಸಾರದ ಸುಖ ಸಿಗಲಿ, ಅವಳೊಂದು ಮಾಡೋ ಕೆಲಸದಲ್ಲಿ ಅವಳಿಗೆ ಒಳ್ಳೆಯ ಸಂಬಳ ಗಿಂಬಳ ಬಂದು ಮನೆಗೆ ಸಪೋರ್ಟಿವ್ ಆಗಿದ್ದು, ಅವಳು ಚೆನ್ನಾಗಿರೋ ಜೀವನ ಕಟ್ಕೊಳ್ಳಿ, ಒಳ್ಳೆ ಬದುಕು ಅವಳದಾಗಲಿ ಅಂತ ಸದಾ ಆಸೆ ಪಡುವಂಥ ತಾಯಿಗೆ ಕಷ್ಟನೇ ಪಡ್ತೀನಿ, ನನಗೆ ಗೊತ್ತಿದ್ರೂ ನಾನು ಅಲ್ಲೇ ಹೋಗ್ತೀನಿ, ನನಗೆ ಆ ದಾರಿನೇ ತುಳಿತೀನಿ ಅಂತ ಮಗಳು ಹೊರಟಾಗ ಆ ಸಹನೆ ತಪ್ಪುತ್ತೆ. ಹೀಗಾಗಿ ನಾನು ಅವಳನ್ನು ಆ ದಾರಿಗೆ ಹೋಗಬೇಡ ಅಂತ ತಡಿಯೋಕ್ಕೆ ಟ್ರೈ ಮಾಡ್ತೀನಿ. ತಡಿಯೋಕ್ಕೆ ಟ್ರೈ ಮಾಡಿದ್ರಿ, ಆದರೂ ಅದು ಫ್ಲಾಪ್ ಆಗಿದೆ. ಇವಾಗ ಅವರು ಲಾಯರ್ ಆಗಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಬೇಜಾರಂತೂ ಇದೆ, ಅದು ಗೊತ್ತಾಗ್ತಾ ಇದೆ, ಪ್ರೋಮೋಗಳೆಲ್ಲ ನೋಡಿದ್ದೀವಿ. ಅವ್ರು ಏನು ಮಾಡಿದರೆ ನಿಮಗೆ ಖುಷಿ ಆಗ್ತಿತ್ತು ಅಂತ? ನನಗೆ ಅವಳು ಲಾಯರ್ ಆಗಬೇಕು ಆಗಬಾರ್ದು ಅನ್ನೋದ್ರಲ್ಲಿ ಏನೂ ಪ್ರಶ್ನೆ ಇಲ್ಲ. ಯಾಕೆಂದರೆ ನಿಮಗೆಲ್ಲ ಕಾಣಿಸೋದು ಅವಳು ಲಾಯರ್ ಆದಮೇಲೆ. ತಾಯಿಯಾಗಿ ನನಗೇನು ಗೊತ್ತಿರುತ್ತೆ, ಸಣ್ಣ ಹುಡುಗಿಂದ ಅವಳನ್ನು ನೋಡಿದ್ದೀನಿ ಅಂತ ತಾನೇ. LLB ಓದುವಾಗ ಅವಳನ್ನು ತಡಿಬೋದಾಗಿತ್ತಲ್ಲ, ನಾನು ತಡೆದಿಲ್ಲ. ಅಂದರೆ ಅವಳು ಲಾಯರ್ ಆಗಲಿ ಪರವಾಗಿಲ್ಲ, ಆದರೆ ಅವಳು ಒಂಥರ ಒಳ್ಳೊಳ್ಳೆ ಕೇಸ್ಗಳನ್ನ ಹಿಡ್ಕೊಂಡು, ಅಂದರೆ ತರಲೆ ತಾಪತ್ರಯ ಆ ಥರ ಯಾವುದು ಇಲ್ಲದೇ ಇರೋಂಥ ಒಳ್ಳೆ ಕೇಸ್ಗಳನ್ನ ಹಿಡ್ಕೊಂಡು ಚೆನ್ನಾಗಿ ಕೈ ತುಂಬ ದುಡ್ಡು ಬರೋವಂಥ ಕೇಸ್ ತೊಗೊಂಡ್ರೆ ಏನೂ ಬೇಜಾರಾಗಲ್ಲ. ಗೆಲ್ತಾಳೆ, ಹೆಸರು ಬರುತ್ತೆ, ದುಡ್ಡು ಬರುತ್ತೆ, ಮನೆ ಚೆನ್ನಾಗಿರುತ್ತೆ ಅಲ್ವಾ. ಈಗ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾವು 4 ಜನರಂತೆ ಸಮಾಜದಲ್ಲಿ ಒಳ್ಳೆ ಉನ್ನತ ಸ್ಥಾನದಲ್ಲಿ ಇರಬೇಕು ಅಂತ ತಾನೇ ಎಲ್ಲರೂ ಇಷ್ಟಪಡ್ತಾರೆ. ಅದನ್ನು ತಾಯಿ ಬಯಸ್ತಾ ಇರ್ತಾಳೆ. ಆ ಟೈಮಲ್ಲಿ ನ್ಯಾಯಕ್ಕೋಸ್ಕರ ಹೋರಾಡ್ತೀನಿ ನಾನು, ಅವ್ರು ಯಾರು ಬೇಕಾದ್ರೂ ಆಗಿರ್ಬೋದು ಅಂತ ಹೊರಟಾಗ ಅದರಿಂದ ನಮಗೇನು ಸುಖ ಇಲ್ಲ ಅಂತ ಗೊತ್ತಾಗತ್ತೆ, ತೊಂದರೆಗಳೇ ಜಾಸ್ತಿ ಆಗುತ್ತೆ ಅಂತಲೂ ಗೊತ್ತಾಗುತ್ತೆ. ಮುಂದೆ ಬರೋವಂಥ ಎಪಿಸೋಡ್ಗಳಲ್ಲಿ, ಪ್ರೋಮೋಗಿಂತ ಬರೋ ಎಪಿಸೋಡಲ್ಲಿ ನಿಮ್ಗಳಿಗೆಲ್ರಿಗೂ ಅರ್ಥ ಆಗುತ್ತೆ ಯಾಕೆ ತಾಯಿ ಹೀಗೆ ಆಡ್ತಾ ಇದ್ಲು. ಆಮೇಲೆ ಅವಳು ಕರೆಕ್ಟ್ ಅಲ್ವಾ ಅಂತ ನಿಮ್ಗೆ ಡೆಫಿನೆಟಾಗಿ ಅನಿಸುತ್ತೆ. ಪ್ರೋಮೋ ನೋಡಿ ನಿಮಗೆ ಬಹುಶಃ ಅನಿಸಿಲ್ದೇ ಇರ್ಬೋದು. ನೀವು ಕೇಳಿದ ಪ್ರಶ್ನೆಗೆ ಅವಳು ಏನು ಮಾಡಿದ್ರೆ ಖುಷಿ ಆಗುತ್ತೆ ಅಂದರೆ, ಅವಳು ಕೈ ತುಂಬ ಸಂಬಳ ದುಡ್ಡು ತೊಗೊಂಬರ್ಬೇಕು, ಒಳ್ಳೆ ಹೆಸರು ಬರೋವಂಥ ಕೇಸ್ ತೊಗೋಬೇಕು, ಆವಾಗ ನಂಗೆ ಖುಷಿ ಆಗುತ್ತೆ. ಅಂದರೆ ಅರುಣಾ ಮೇಡಮ್ ಈಗ ಫುಲ್ಲು ಅಂದರೆ ತಾಯಿ ಪಾತ್ರದಲ್ಲಿ ಇನ್ವಾಲ್ವ್ ಆಗಿಯೇ ಮಾತಾಡ್ತಿದ್ದಾರೆ, ಭಾರ್ಗವಿ ಅವರ ತಾಯಿಯಾಗಿ. ಸೊ ನಿಜ ಜೀವನದಲ್ಲಿ ಅರುಣಾ ಮೇಡಮ್ ಹೇಗೆ, ಅವ್ರ ಮಕ್ಕಳು ಈಗ ಅವ್ರು ಅಂದ್ಕೊಂಡಾಗೆ ಇದ್ದಾರಾ, ಇಲ್ಲ ಅವ್ರ ಖುಷಿಗೆ ಅವರು ಇದನ್ನು ಮಾಡಿ ಅವ್ರು ಖುಷಿಯಾಗಿದ್ದಾರೆ ಅನ್ನೋ ಥರ ಏನಾದರೂ ಇದೆಯಾ? ಇದ್ದಾರೆ. ನನ್ನ ಮನಸ್ಸಿಗೂ ಖುಷಿಯಾಗಿದೆ. ಅವ್ರು ಅಂದ್ಕೊಂಡಿದ್ದ ಹಾಗೆ ಮಾಡಿಯೂ ಅವ್ರು ಖುಷಿಯಾಗಿ ಜೀವನದಲ್ಲಿ ಸೆಟ್ಲಾಗಿದ್ದಾರೆ. ಆ ಖುಷಿ, ಆ ಸಂತೋಷ ಇದೆಯಲ್ಲ, ಅದು ಅನ್ನಪೂರ್ಣಂಗೂ ಸಿಗಬೇಕಲ್ವ. ಬರೀ ಅರುಣಂಗೆ ಸಿಕ್ಬಿಟ್ರೆ ಸಾಕಾ? ಆ ಅನ್ನಪೂರ್ಣ ಸಂತೋಷವಾಗಿರಬೇಕು ಅಂತಲೇ ಅವಳು ಇಷ್ಟೆಲ್ಲ ಫೈಟ್ ಮಾಡ್ತಾ ಇದ್ದಾಳೆ. ಆ ಫೈಟಲ್ಲಿ ಅವಳು ಗೆದ್ದರೆ ಅವಳಿಗೆ ಖುಷಿ ಸಿಗುತ್ತೆ. ಅದಕ್ಕೆ ಉತ್ತರ ಭಾರ್ಗವಿ LLB. ಈಗ ಎಷ್ಟು ಸೀರಿಯಲ್ಸ್ ಮಾಡಿದ್ದೀರಾ ಮೇಡಮ್ ಈ ಕಂಪ್ಲೀಟ್ ಜರ್ನಿಯಲ್ಲಿ ನೋಡೋದಾದರೆ?
ಸಾರಿ, ನಾನು ಇಷ್ಟೇ ಸೀರಿಯಲ್ ಮಾಡಿದ್ದೀನಿ ಅಂತ ಲೆಕ್ಕ ಇಟ್ಟಿಲ್ಲ. ಇದು 25ನೇ ವರ್ಷ ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿ, ಅಷ್ಟು ಜ್ಞಾಪಕ ಇದೆ. ಮತ್ತು ಧಾರಾವಾಹಿಗಳಲ್ಲಿ ಸುಮಾರಷ್ಟು ಧಾರಾವಾಹಿಗಳು 1000 ದಾಟಿದೆ. ಅವಾಗೆಲ್ಲ ಮುಂಚೆ ಎಲ್ಲ 1000 ಎಲ್ಲ ದಾಟೋದು ಒಂದು ದಾಖಲೆ ಆಗ್ತಾಯಿತ್ತು. ಆ ಥರ ಒಂದೊಂದೇ ಧಾರಾವಾಹಿಗಳು ನಂದು ದಾಟಿದೆ. ಆ ಖುಷಿ ನನಗಿದೆ. ಸಿನಿಮಾಗಳಲ್ಲಿ 100 ಸಿನಿಮಾ ರಿಲೀಸ್ ಆಗಿದೆ. ನಾನು ಇರುವಂಥ ಸಿನಿಮಾಗಳು 100 ಸಿನಿಮಾ ರಿಲೀಸ್ ಆಗಿದೆ. ಇನ್ನೂ ಒಂದು ರೆಡಿಯಾಗಿರೋ ಒಂದು ರಿಲೀಸಿಗೆ ರೆಡಿ ಇರೋವಂಥ ಸಿನಿಮಾಗಳು ಇದೆ. ಈ ವರ್ಷವೂ ರಿಲೀಸ್ ಆಗುತ್ತೆ. ಇಷ್ಟೇ ಧಾರಾವಾಹಿ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಸ್ವಲ್ಪ ಕಷ್ಟ. ಒಂದು 50 ಆಗಿರ್ಬೋದು ಅನ್ಸುತ್ತೆ. ಅಂದರೆ ತುಂಬ ಪಾಪ್ಯುಲಾರಿಟಿ ಇರುವಂಥದ್ದು ನಿಮಗೆ. ಆ್ಯಂಡ್ ಹಾಗೆ ನಿಮ್ಮ ಫೇಸ್ ಕೂಡ ನೋಡಿದ ತಕ್ಷಣ ನಮ್ಮ ತಾಯಿ ಥರನೇ ಅನ್ನೋದು ಸಾಕಷ್ಟು ಜನಕ್ಕೆ ಈಗಾಗಲೇ ಫೀಲ್ ಆಗಿರುತ್ತೆ. ಸೊ ಈ ಸೀರಿಯಲ್ ಹೇಗೆ ಶುರು ಆಯಿತು, ಅಂದರೆ ಹೇಗೆ ನಿಮ್ಮ ಹತ್ರಕ್ಕೆ ಅಪ್ರೋಚ್ ಮಾಡೋಕ್ಕೆ ಬಂದರು ಅಂತ? ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಾಂಪ್ಲಿಮೆಂಟ್ಸ್ಗೆ. ಥ್ಯಾಂಕ್ ಯು. ತುಂಬ ಜನ ಹೇಳ್ತಾರೆ ಅದನ್ನು. ನನಗೆ ನಮ್ಮ ತಾಯಿನ ನೋಡಿದ ಹಾಗೆ ಅನಿಸ್ತು, ಅಥವಾ ನಂದು ಯಾವುದಾದ್ರೂ ಡೈಲಾಗ್ ಟ್ರೋಲ್ ಆದರೆ ಎಲ್ಲಾದರೂ ಬಂದರೆ ಇದನ್ನು ನಮ್ಮ ತಾಯಿ ಆದರೂ ಹೀಗೆ ಹೇಳ್ತಿದ್ರು, ಈ ಥರದ್ದೆಲ್ಲ ಮೆಸೇಜ್ಗಳು ಬರುತ್ತೆ, ಹೇಳ್ತಾರೆ. ಖುಷಿಯಾಗತ್ತೆ ಅವಾಗ. ಅಂದರೆ ಪಾತ್ರ ಗೆದ್ದಿದೆ ಅಂತ ಅಲ್ವಾ, ಖುಷಿಯಾಗತ್ತೆ. ಈ ಧಾರಾವಾಹಿ ನನಗೆ ಹೇಗೆ ಬಂತು ಅಂದರೆ, ನಾನು RRR ಕ್ರಿಯೇಷನ್ಸ್ ಸಪ್ನಾ ಮೇಡಮ್ ಅವ್ರ ಪ್ರೊಡಕ್ಷನ್ದು ಯಾವ ಪ್ರಾಜೆಕ್ಟು ಮಾಡಿರಲಿಲ್ಲ. ಕಾರಣಾಂತರಗಳಿಂದ ನಾನು ಬ್ಯುಸಿ ಇದ್ದೆ, ಅಥವಾ ಡೇಟ್ ಹೊಂದಾಣಿಕೆ ಆಗಲಿಲ್ಲ, ಈ ಥರದ್ರಲ್ಲಿ ಆಗ್ತಾಯಿರಲಿಲ್ಲ. ಈಗಲೂ ಸಹ ನಾನು ಬಹುಶಃ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ, ಒಂದು ಫೋನ್ ಬಂತು ಅವ್ರ ಆಫೀಸಿಂದ. ಅವರು ಎಲ್ಲವನ್ನೂ ಹೇಳಿದ್ರು, ನಾವು ಕಲರ್ಸ್ಗೊಂದು ಸೀರಿಯಲ್ ಮಾಡ್ತಾಯಿದ್ದೀವಿ, ತುಂಬ ಚೆನ್ನಾಗಿದೆ ತಾಯಿ ಪಾತ್ರ, ಅದರಲ್ಲಿ ಹೀರೋಯಿನ್ ತಾಯಿ ಆದರೆ ನೀವು ಚೆನ್ನಾಗಿರುತ್ತೆ, ಈ ಥರ ಎಲ್ಲ. ನಾನು ಈ ಉತ್ತರ ಕೊಡಲಿಲ್ಲ. ಅಂದರೆ ಇಲ್ಲ, ನಾನು ಹೀರೋ ತಾಯಿ ಆದರೆ ಚೆನ್ನಾಗಿರುತ್ತೆ, ಈ ಥರದ್ದೆಲ್ಲ ನಾನು ಮಾತಾಡ್ತಿದ್ದೆ. ಇಲ್ಲ ಮೇಡಮ್, ಹೀರೋಯಿನ್ ತಾಯಿ ಅಂದರೆ ನೀವೇ ಅಂತ ನಮ್ಮ ತಲೆಗೆ ಬಂದಿದೆ. ಸೊ ನಿಮ್ಮ ಪಾತ್ರ ಇಷ್ಟು ದಿನ ಬರುತ್ತೆ, ಇದು ಹೀಗಿರುತ್ತೆ. ಹೌದಾ, ಸರಿ ಆಯಿತು, ಓಕೆ. ಯಾರ್ದು ಇದು ಪ್ರೊಡಕ್ಷನ್ ಹೌಸು ಅಂತ ಕೇಳಿದೆ. ಇದು RRR ಕ್ರಿಯೇಷನ್ಸಿಂದ ಮೇಡಮ್. ಹೌದಾ, ಸರಿ, ಅವ್ರು ಏನು ಮಾಡಿದ್ದಾರೆ ಅಂತ. ಇದು ಸಪ್ನಾ ಮೇಡಮ್ ಅವ್ರ ಪ್ರೊಡಕ್ಷನ್ನು ಅಂದರು. ಅಯ್ಯೋ, ಎಷ್ಟು ನಕ್ಕಿದ್ದೀನಿ ನಾನು. ಅಂದರೆ ಮೊದಲೇ ಇದು ಹೇಳಬಾರ್ದ ನೀವು, ಎಲ್ಲ ಹೇಳಾದ್ಮೇಲೆ ಹೇಳಿದ್ರು. ಬಟ್ ಖುಷಿ ಆಯಿತು ನನಗೆ. ಅವ್ರು ನನಗೆ ಪಾತ್ರ ಹೇಳಿದ ರೀತಿ, ಮತ್ತು ಅವ್ರ ಕಂಪ್ನಿ ಇಷ್ಟು ವರ್ಷ ನಡ್ಕೊಂಡು ಬಂದಿರೋ ರೀತಿ. ಬಿಕಾಸ್ ನನಗಿದು ಹೊಸ್ತು. ನನಗೆ ಈ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಿ ಗೊತ್ತಿರಲಿಲ್ಲ. ಯಾರ ಮೂಲಕನೂ ಅಥವಾ ಯಾರಿಂದನೂ ನನಗೇನು ಇದನ್ನು ತಿಳ್ಕೊಬೇಕಾಗಿರಲಿಲ್ಲ. ಇವರೇ ತುಂಬ ಕ್ಲಾರಿಟಿ ಕೊಟ್ಟು, ನಮ್ದು ಇಷ್ಟು ದಿನ ಕೆಲಸ ಇರುತ್ತೆ ಅಂದರೆ ಅಷ್ಟು ದಿನ ಕೆಲಸ ಇರುತ್ತೆ, ಅಥವಾ ಹೀಗಿದೆ ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಈ ಥರದ್ದೆಲ್ಲ ಹೇಳಿದಾಗ ತುಂಬ ಖುಷಿ ಆಯಿತು ನನಗೆ ಕೇಳಿಸ್ಕೊಳ್ಳೋದಕ್ಕೆ. ಮತ್ತು ನಾನು ಓಕೆ, ಒಳ್ಳೆ ಪಾತ್ರ ಬಂದರೆ ಸೀರಿಯಲ್ ಮಾಡೋದು ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ. ಆ ಸಮಯದಲ್ಲಿ ಫೋನ್ ಬಂದಾಗ ವೈ ನಾಟ್, ಯಾಕೆ ಆಗಬಾರ್ದಲ್ವಾ, ಆಯಿತು ಅಂದೆ. ಆಮೇಲೆ ಸಪ್ನಾ ಅವರು ನನ್ನ ಹತ್ರ ಮಾತಾಡಿ ಪಾತ್ರ ಹೇಳಿದ್ರು. ಖುಷಿ ಆಯಿತು ನನಗೆ. ಆಮೇಲೆ ಒಂದಿನ ಆಫೀಸಿಗೆ ಹೋಗಿ ನಾನು ನಾನಿದ್ದೀನಿ ಸೀರಿಯಲಲ್ಲಿ ಅಂತ ಮಾತಾಡಿಕೊಂಡು ಪಕ್ಕ ಮಾಡ್ಕೊಂಡ್ವಿ. ಅದೆಲ್ಲವೂ ಒಂದು ಖುಷಿ ಕೊಡುವಂಥ ಕ್ಷಣ. ನಿಮ್ಗಳ ಮುಂದೆ ಹಂಚ್ಕೊಳ್ಳೋದಕ್ಕೆ ತುಂಬ ಖುಷಿಯಾಗುತ್ತೆ. ಫಾರ್ ಎನ್ ಆರ್ಟಿಸ್ಟ್ ಇಟ್ ಈಸ್ ರಿಯಲಿ ಅ ರಿವಾರ್ಡ್. ನಾವು ಒಂದು ಪಾತ್ರಕ್ಕೆ ನಾವೇ ಬೇಕು ಅಂತ ನಮ್ಮನ್ನು ಅರಸಿ ಅದು ಬಂದಾಗ ಅದು ಅದಕ್ಕಿಂತ ಹೆಮ್ಮೆ ಇನ್ನೇನು. ನಾವು ಇಷ್ಟು ವರ್ಷ ಕೆಲಸ ಮಾಡಿರೋದಕ್ಕೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ಈಗಾಗಲೇ ಎಷ್ಟು ದಿನ ಶೂಟಿಂಗ್ ಮಾಡಿದ್ದೀರಾ ಭಾರ್ಗವಿ LLBಗೆ? ನಾನು ಜಸ್ಟ್ ಐ ಥಿಂಕ್ 5 ಡೇಸ್ ಮಾಡಿದ್ದೀನಿ. ಅಂದರೆ ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ, ಅಂದರೆ ಹೇಗೆ ವರ್ಕ್ ಹೇಗೆ ನಡೀತಿದೆ ಅದ್ರ ಬಗ್ಗೆ ಎಲ್ಲ? ಇದು ಬಿಗಿನಿಂಗ್ ಫಸ್ಟ್ ಶೆಡ್ಯೂಲ್ ನಮ್ಮ ಮನೆಯಿಂದನೇ ಶುರುವಾಯಿತು. ಆಗ ಸ್ವಲ್ಪ ನಮಗೆ ಟೈಮ್ ಬೇಕಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ತಾಯಿಯಾಗಿ ನನಗೆ ಇದು ಏನು ಅಂತ ಒಪ್ಕೋಬೇಕು. ಮಗಳ ಪಾತ್ರದಲ್ಲಿ ಭಾರ್ಗವಿ ನಟಿಸ್ತಾ ಇದ್ದಾಳಲ್ಲ, ಅವಳ ಬಗ್ಗೆ ಗೊತ್ತಿಲ್ಲ, ಅವಳ ಪರಿಚಯನೂ ಇಲ್ಲ. ಮತ್ತು ನನ್ನ ಹಸ್ಬೆಂಡ್ ಕ್ಯಾರೆಕ್ಟರ್ ಹನುಮಂತೇಗೌಡರು ಗೊತ್ತಿದ್ರು. ಬಟ್ ಒಂದು ಸಿನಿಮಾಗಳಲ್ಲೇ ನಾವು ಅಭಿನಯಿಸಿದ್ವಿ. ಸೀರಿಯಲ್ ಇದೆ ಮೊದಲು. ಸೀರಿಯಲಲ್ಲಿ ಆಗೋ ಅನುಭವ ಬೇರೆ ಆಗಿರುತ್ತೆ. ಇಲ್ಲಿ ಕಂಪ್ಲೀಟಾಗಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕಾಗತ್ತೆ. ಒಂದು ಸೀನ್ ಎಕ್ಸ್ಚೇಂಜ್ ಆಗಬೇಕು. ನಾನು ಮಾತಾಡಿದ್ರೆ ಅವ್ರ ಕೌಂಟ್ರ್ ರಿಯಾಕ್ಷನ್ ಏನಾಗ್ಬೋದು, ಅವ್ರ ರಿಯಾಕ್ಷನ್ ಏನಾಗ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೆಲ್ಲವೂ ಅರ್ಥ ಮಾಡ್ಕೋಬೇಕು. ಮತ್ತು ವಿದ್ಯಾ ಅಂತ ಇನ್ನೊಬ್ಬರು ಆರ್ಟಿಸ್ಟ್ ಇದ್ದಾರೆ, ನನ್ನ ಆದ್ನಿ ಕ್ಯಾರೆಕ್ಟರ್ ಮಾಡ್ತಾರೆ. ಅವ್ರ ಜೊತೆನೂ ನಾನು ಕೆಲಸ ಮಾಡಿಲ್ಲ, ಗೊತ್ತು ಒಬ್ರಿಗೊಬ್ರು. ಸೊ ಇದು ಎಲ್ಲವೂ ಹೊಂದ್ಕೋಬೇಕು, ಸ್ವಲ್ಪ ಟೈಮ್ ಬೇಕಾಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಫಸ್ಟ್ ಡೇ ಸಪ್ನಾ ಅವ್ರು ಬಂದು ಸೀನ್ಗಳನ್ನು ಎಕ್ಸ್ಪ್ಲೇನ್ ಮಾಡಿ ನಮ್ಮ ಹತ್ರ ಕೆಲಸ ಮಾಡಿಸಿದ ರೀತಿಗೆ ತುಂಬ ತುಂಬ ಖುಷಿಪಟ್ವಿ ನಾವೆಲ್ಲರೂ. ನಮಗೇನು ಅನ್ನಿಸ್ಲೇ ಇಲ್ಲ ಫಸ್ಟ್ ಡೇ ನಾವು ಶೂಟ್ ಮಾಡ್ತಿದ್ದೀವಿ ಅಂತ. ತುಂಬ ಸುಲಭವಾಗಿ ಆಗೋಯಿತು ಸೀನ್ಗಳು, ಸೇಮ್ ಆ್ಯಸ್ ಸೆಕೆಂಡ್ ಡೇ. ಸೊ ಅವೆರಡೂ ದಿನ ಎಷ್ಟು ಈಸಿಯಾಗಿ ಆಗೋಯಿತು ಅಂದರೆ ನಮ್ಗೆ ಆ ಟೈಮಲ್ಲಿ ಸ್ವಲ್ಪ ಟೈಮ್ ತೊಗೊಂಡ್ವಿ ಸೆಕೆಂಡ್ ಡೇ. ಬಿಕಾಸ್
ನೆಲ ಒದ್ದೆ ಮಾಡಿಬಿಟ್ಟು ನೆಲ ನೀಟ್ ಕಾಣಬೇಕಲ್ಲ, ಆ ಟೈಮಲ್ಲಿ ನಾವು ಓಡಾಡೋದೆಲ್ಲ ಇತ್ತು, ಅದು ಜಾರತ್ತೆ, ಆ ಥರದ್ದೆಲ್ಲವೂ ನಾವು ನೋಡಿದ್ವಿ. ಆಗ ಟೈಮ್ ಕೊಟ್ಟು ನಮ್ಗೆ ಅಭ್ಯಾಸ ಆಗೋದಕ್ಕೆ ಅದಕ್ಕೆ ಸಮಯ ಕೊಟ್ಟು 1-4 ರಿಹರ್ಸಲ್ಸ್ ಮಾಡಿ ಇದೆಲ್ಲ ಮಾಡಿದಾಗ ಒಂಥರ ಆ ಪಾತ್ರನ ನಮ್ಮದಾಗಿಸ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ, ಸುಲಭ ಆಗುತ್ತೆ. ಅದು ಮಾಡಿದ್ಮೇಲೆ ಖುಷಿ ಅನ್ನಿಸ್ತು. ಆಮೇಲೆ 1-2 ದಿನ ನಮ್ಮ ಮನೆಯದು ಕ್ಯಾರೆಕ್ಟರ್ಸ್ ಮಾಡಿ ಮತ್ತು ಹೀರೋ ಮನೆಗೆ ನಾನು ಹೋಗೋ ಒಂದು ಸಂದರ್ಭ ಬರುತ್ತೆ, ಅದನ್ನು 2 ದಿನ ಶೂಟ್ ಮಾಡಿದ್ವಿ, ನೈಟ್ ಶೂಟ್ ಮಾಡಿದ್ವಿ. ನಾನು ಫಸ್ಟ್ ಡೇ ಹೇಳಿದ್ದೆ, ನನಗೆ ಅನಿಸುತ್ತೆ ನಾನು ಫುಲ್ ನೈಟ್ ಎದ್ದಿರೋಕ್ಕಾಗಲ್ಲ ಅಂತ, ನಾನು ಯಾವ ಶೂಟು ಮಾಡಲ್ಲ, ನೈಟ್ ಶೂಟು ಈ ಥರ ಎಲ್ಲ ಹೇಳಿದ್ದೆ. ಅದರಂತೆಯೇ ಅವರು ಸ್ವಲ್ಪ ಲೇಟಾಗಿ ಶುರು ಮಾಡಿ ಮತ್ತು ಮುಗಿತಿದ್ದ ಹಾಗೆ ನಮ್ಮನ್ನು ಕಳಿಸ್ಬಿಟ್ರು. ಅವಾಗೇನು ನಮಗೆ ನೈಟ್ ಶೂಟ್ ಥರ ಅನ್ನಿಸ್ಲಿಲ್ಲ. ಸೆಕೆಂಡ್ ಡೇ ಆಫ್ಕೋರ್ಸ್ ತುಂಬ ಜನ ಇದ್ವಿ ಆ್ಯಂಡ್ ಎಲ್ಲವೂ ನಮ್ಮದೇ ಆಗಿತ್ತು. ಸೀನಲ್ಲಿ ಎಲ್ಲರೂ ಇರಲೇಬೇಕಾಗಿತ್ತು. ನಮಗೆ ಗೊತ್ತಾಗಲೇ ಇಲ್ಲ ನಾವು ನೈಟ್ ಎದ್ದಿದ್ದೀವಿ ಅಂತ. ಆವತ್ತು ಅಷ್ಟೆ ಮ್ಯಾಕ್ಸಿಮಮ್ ಎಷ್ಟು ಬೇಕು ಸಾಧ್ಯನೋ ಅಷ್ಟು ಬೇಗ ಕಳಿಸ್ಕೊಟ್ರು. ಸೊ ಹೀಗಾಗಿ ಒಂದು ಒಳ್ಳೆಯ ಬಾಂಡೇಜ್ ಆ್ಯಂಡ್ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ಖುಷಿಯಾಗತ್ತೆ ನಿಜವಾಗ್ಲೂ. ಹಾಗೆ ಯಾವಾಗಿಂದ ಸೀರಿಯಲ್ ಟೇಕ್ ಆಫ್ ಆಗ್ತಿದೆ, ಯಾವಾಗ ನಿಮ್ಮನ್ನು ನೋಡ್ಬೋದು ಅನ್ನೋದ್ರ ಬಗ್ಗೆ ನೀವೇ ಹೇಳಬೇಕೀಗ ನಿಮ್ಮ ಸ್ಟೈಲ್ನಲ್ಲೇ. ಪ್ರತಿದಿನ ನಿಮ್ಮ ಮನೆಗೆ, ನಿಮ್ಮ ಮನೆಗಳಿಗೆ ರಾತ್ರಿ 8:00ವರೆಗೆ ಸೋಮವಾರದಿಂದ ಶುಕ್ರವಾರ ಕಲರ್ಸ್ ಚಾನೆಲ್ ಮೂಲಕ ನಾವೆಲ್ಲರೂ ಬರ್ತಾಯಿದ್ದೀವಿ. ಅಂದರೆ ಭಾರ್ಗವಿ LLB ಅನ್ನೋ ಧಾರಾವಾಹಿ ಬರ್ತಾಯಿದೆ. ಎಲ್ಲರೂ ದಯಮಾಡಿ ನೋಡಿ ಭಾರ್ಗವಿಯನ್ನು ಹರಸಿ ಹಾರೈಸಿ ನಿಮ್ಮ ಮನೆ ಮಗಳಾಗಿ ಸ್ವೀಕರಿಸಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಷ್ಟು ಚೆನ್ನಾಗಿ ಕೇಳ್ಕೊಂಡ್ರೆ ಅಂದರೆ ಇಷ್ಟು ಮುದ್ದಾಗಿ ಕೇಳಿದ್ರೆ ಪ್ರಾಬಬ್ಲಿ ಎಲ್ಲರೂ ನೋಡ್ತಾರೆ ನಿಮ್ಮ ಸೀರಿಯಲ್ನ. ಭಾರ್ಗವಿ LLB ಪ್ರತಿ ರಾತ್ರಿ 8:30 ಅಂದರೆ ಸೋಮವಾರದಿಂದ ಶುಕ್ರವಾರ ಮಾರ್ಚ್ 3ನೇ ತಾರೀಕಿಂದ ಟೇಕ್ ಆಫ್ ಆಗ್ತಾಯಿದೆ. ನೋಡಿ, ನಿಮ್ಮ ಸಪೋರ್ಟ್ ಈ ಸೀರಿಯಲ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಅನ್ನಪೂರ್ಣೇಶ್ವರಿ ಪಾತ್ರದಲ್ಲಿ ಅರುಣಾ ಮೇಡಮ್ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಮಿಸ್ ಮಾಡದೆ ನೋಡಿ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.